ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆರೋಗ್ಯಂ ಪ್ರದದಾತು ನೋ ದಿನಕರಃ ಚಂದ್ರೋ ಯಶೋ ನಿರ್ಮಲಂ ಭೂತಿ ಭೂಮಿ ಸುತಃ ಸುಧಾಂಶುತನಯ ಪ್ರಜ್ಞಾ ಗುರು ಗೌರವಂ ಕಾವ್ಯ ಕೋಮಲವಾಗ್ವಿಲಾಸ ಮುತುಲಂ ಮಂದೋ ಮುದಂ ಸರ್ವದಾ ರಾಹು ಬಾಹುಬಲಂ ವಿರೋಧ ಶಮನಃ ಕೇತು ಕುಲೋಸನ್ನತಿ ಉನ್ನತಿ. ಹರಿ ಓಂ. ಈ ದಿನ ನನಗೆ ಗುರುಗಳು ಅಪ್ಪಣೆ ಕೊಟ್ಟಿದ್ದಾರೆ ಜಾತಕವನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ. ಅದು ಟಾಪಿಕ್ ಬಂದು ನಿರಂತರ ಹೋರಾಟದ ಬದುಕು ಅಂತ ಹೇಳಿ ಟಾಪಿಕ್ ಕೊಟ್ಟಿದ್ದಾರೆ. ಈ ಟಾಪಿಕ್ ಅಲ್ಲಿ 2 ಸ್ತ್ರೀ ಜಾತಕವನ್ನ ನಾನು ಆಯ್ಕೆ ಮಾಡಿದ್ದೇನೆ. ಈ ಜಾತಕದವ್ರದ ಒಂದು ಸ್ವಭಾವ ಹಾಗೆ ಅವರ ಬದುಕು ಯಾವ ರೀತಿ ಇರ್ಬೋದು, ಅವ್ರು ಏನಕ್ಕಾಗಿ ಹೋರಾಟ ಮಾಡ್ತಾರೆ ಅನ್ನೋದನ್ನ ನಾನು ಜಾತಕದ ಮುಖಾಂತರ ವಿಶ್ಲೇಷಣೆ ಮಾಡ್ತೇನೆ. ಇಲ್ಲಿ ಇದು ಒಂದು ಸ್ತ್ರೀ ಜಾತಕ ಆಗಿದೆ. ಈ ಜಾತಕಸ್ಥರು ಸಮಾಜದಲ್ಲಿ ಮತ್ತೆ ಮನೆಯಲ್ಲಿ ಮರ್ಯಾದೆ ಮತ್ತೆ ಗೌರವ ತಮ್ಗೆ ಸಿಗ್ಬೇಕು ಅನ್ನೋಕ್ಕಾಗಿ ಹೋರಾಟ ಮಾಡಿ ಬದುಕ್ತಾ ಇರ್ತಾರೆ. ಅಂದ್ರೆ ಯಾವ್ದನ್ನು ಇವ್ರಿಗೆ ಈಸಿಯಾಗಿ ಸಿಗಲ್ಲ. ಇವರು ಕೇಳಿ ಹಠ ಮಾಡಿ ಅಥವಾ ಆ ಜಾಗದ ಒಂದು ಗೌರವ ಮರ್ಯಾದೆ ಕಾಪಾಡ್ಲಿಕ್ಕಾಗಿ ಇವರು ಆ ಕೆಲಸಗಳನ್ನ ತನ್ನ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡಿದ ಪಕ್ಷದಲ್ಲಿ ಇವರಿಗೆ ಆ ಗೌರವಗಳು ಸಿಗತ್ತೆ. ಅದಕ್ಕಾಗಿ ಇವರು ಕಷ್ಟಪಟ್ಟು ಶ್ರಮ ಜೀವನಾಸ ನಡೆಸಿ ಅವರು ಅದನ್ನ ಗಳಿಸ್ಕೊಡುವಂತ ಒಂದು ಸಾಧ್ಯತೆ ಇದರಲ್ಲಿ ತುಂಬಾ ಹೆಚ್ಚಾಗಿದೆ. ಹಾಗೆ ಇವರು ಅಧಿಕಾರ ಸಹ ಇವ್ರದೇ ಮಾತು ನಡಿಬೇಕು, ಇವ್ರು ಹೇಳಿದ್ದೇ ಆಗ್ಬೇಕು, ಇವರು ಮಾಡೋ ಕ್ರಿಯೆಗಳನ್ನ ಎಲ್ಲಾರು ಒಪ್ಕೋಬೇಕು ಅನ್ನೋ ಒಂದು ಇದರಲ್ಲಿ ಇವರು ಹೋರಾಟ ಮಾಡಿ ಅದರಲ್ಲಿ ಅಧಿಕಾರ ಸಾಧಿಸಿ ಇವರು ಆ ಕೆಲಸಗಳನ್ನ ನಡೆಸ್ತಾ ಇರ್ತಾರೆ. ಮತ್ತೆ ಇವ್ರಿಗೆ ಪ್ರೀತಿ ಕೊರತೆ ತುಂಬಾ ಇರುತ್ತೆ. ಈ ಪ್ರೀತಿಗಾಗಿ ಹೋರಾಟ ಅಂದ್ರೆ ಯಾರ ತನ್ನನ್ನ ಒಳ್ಳೆ ರೀತಿ ಒಂದು ಪ್ರೀತಿಯಿಂದ ಮಾತಾಡಿಸ್ಬೇಕು, ನೀನ್ ಊಟ ಮಾಡ್ದ್ಯಾ, ನೀನ್ ತಿಂಡಿ ತಿಂದ್ಯಾ, ನೀನ್ ಇನ್ನೇನೋ ಮಾಡ್ದ್ಯಾ ಅಂತ ಕೇಳ್ಬೇಕು ಅನ್ನೋ ಒಂದು ಇದ್ರಲ್ಲಿ ಇವರು ತುಂಬಾ ಪ್ರೀತಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲವನ್ನು ಇವರು ಹೋರಾಟ ಮಾಡಿಯೇ ಪಡಿಬೇಕು. ಯಾವ್ದನ್ನು ಇವ್ರಿಗೆ ಸುಲಭವಾಗಿ ತನಗೆ ಒಲ್ದು ಬರುವಂತದ್ದು ಯಾವ್ದು ಇವ್ರಿಗೆ ಅವಕಾಶ ಇಲ್ಲ. ಇಲ್ಲಿ ಗಂಡನ ಉದಾಸೀನ ಹೆಚ್ಚು ಈಕೆ ಮನೆಯಲ್ಲಿ. ಹಾಗಾಗಿ ಗಂಡನ ಎಲ್ಲ ಜವಾಬ್ದಾರಿಯನ್ನು ಈಕೆ ನಿಭಾಯಿಸಿ, ಇವ್ರಿಗೊಂದು ಮಗಳಿದ್ದಾಳೆ ಈಕೆಗೆ. ಹಾಗೆ ಆ ಮಗಳದ್ದು ಎಲ್ಲಾ ಜವಾಬ್ದಾರಿಯನ್ನು ಈಕೆ ಹೊಂದಿಸಿ ಎಲ್ಲವನ್ನು ಅವಳಿಗೆ ಬೇಕಾದ ಕಾಲಕ್ಕೆ ವಿದ್ಯಾಭ್ಯಾಸದಿಂದ ಹಿಡಿದು ಅವಳಿಗೆ ಒಂದು ಬಟ್ಟೆ ಕೊಡ್ಸೋದ್ರಿಂದ ಹಿಡಿದು ಎಲ್ಲಾ ಜವಾಬ್ದಾರಿಯನ್ನು ತಾನೇ ಮಾಡಿ ಮುಂದಿನ ಬದುಕಿಗಾಗಿ ಆ ಮಗಳಿಗೆ ಏನ್ ಮಾಡ್ಬೇಕು ಎಲ್ಲವನ್ನು ಮಾಡ್ತಾ ಇರೋ ಕಾರಣ ಇವರು ಜವಾಬ್ದಾರಿಯಿಂದಾಗಿ ಎಲ್ಲವನ್ನು ಹೋರಾಟ ಮಾಡಿಯೇ ಬದುಕಬೇಕಾಗಿದೆ. ಇವರ ಬದುಕು ನಿರಂತರ ಹೋರಾಟವಾಗಿದೆ. ಇಲ್ಲಿ ಎಲ್ಲಿಯವರು ಸುಮ್ಮನೆ ಕೂತೆ ನನಗ್ ಬಂತು ಅನ್ನೋ ಅವಕಾಶಗಳು ಈ ಜಾತಕಸ್ಥರಲ್ಲಿ ಇಲ್ಲ. ಹೋರಾಟ ಮಾಡಿಯೇ ಪಡಿಬೇಕಾದಂತ ಒಂದು ಇದಿದೆ. ಈಗ ನೆಕ್ಸ್ಟ್ ಇನ್ನೊಂದು ಜಾತಕವನ್ನ ನೋಡೋಣ. ಒಂದು ಸ್ತ್ರೀ ಜಾತಕ, ಅದು ಸಹ ಅದು ನಿರಂತರ ಹೋರಾಟದ ಬದುಕೆ ಆಗಿರುವಂತ ಅಂತ ಒಂದು ಜಾತಕವನ್ನ ನೋಡೋಣ. ಈಗ ಈ ಜಾತಕದಲ್ಲಿ ಬಂದು ಇವರು ಸಹ ಹಾಗೆ ಅಧಿಕಾರಕ್ಕಾಗಿ ಹೋರಾಟ ಮಾಡಿ ಅದನ್ನು ಪಡಿಬೇಕೆ ವಿನಃ ಇವ್ರಿಗೆ ಮನೆ ಅಧಿಕಾರ ಇವಳು ಮನೆ ಮಗಳು ಅಂತ ಅಥವಾ ಮನೆ ಸೊಸೆ ಅಂತೇಳಿ ಗೃಹಿಣಿ ಅಂತಾಗಿ ಇವಳಿಗೆ ಸಿಕ್ಕಿದ್ದಿಲ್ಲ. ಇವರು ಅದನ್ನು ಪಡಿಬೇಕಾದ್ರೆ ಅವರ ಸ್ಥಾನಮಾನವನ್ನ ಅವ್ರು ಉಳಿಸ್ಕೋಬೇಕಿದ್ರೆ ಅಲ್ಲಿ ಸಹ ಹೋರಾಟ ಮಾಡಿ ಅವರು ಪಡಿಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಮತ್ತೆ ಇವ್ರಿಗೆ ಏನಂತಂದ್ರೆ ವಿಶ್ರಾಂತಿಗಾಗಿ ಹೋರಾಟ ಮಾಡ್ಬೇಕಿವ್ರೆ. ಇಲ್ಲಾದ್ರೆ ಇವರಿಗೆ ಸದಾ ಕೆಲ್ಸ ಒಂದಾದ್ಮೇಲೆ ಒಂದ್ ಕೆಲ್ಸ, ಕಂಟಿನ್ಯೂಸ್ ಕೆಲ್ಸ ಅನ್ನೋಂಗೆ ಇರುತ್ತೆ. ಇವ್ರಿಗೆ ಫ್ರೀ ಇಲ್ಲ. ಮನಸ್ಸು ಹೇಳ್ತಾ ಇರುತ್ತೆ, ದೇಹ ಮನಸ್ಸು ಎರಡೂನು, ನೀನ್ ಸ್ವಲ್ಪ ವಿಶ್ರಾಂತಿ ತಗೋ, ನೀನ್ ಕೂತ್ಕೊ ಅಂತ. ಬಟ್ ಇವ್ರಿಗೆ ಅದು ಮಾಡ್ಲಿಕ್ಕೆ ಆಗಲ್ಲ. ಇವ್ರಿಗೆ ಇದಕ್ಕೆ ಪರಿಹಾರ ಏನಂದ್ರೆ ಸಿಂಗಲ್ ಟೈಮ್ ಸಿಂಗಲ್ ಟಾಸ್ಕ್ ಅನ್ನೋದು ಮಾಡ್ಬೇಕು. ಯಾಕಂದ್ರೆ ಇವರು ಮೈಂಡ್ಗೆ ಸೇಮ್ ಟೈಮ್ ಬಾಡಿಗೆ ಎರಡಕ್ಕೂ ಕೆಲಸವನ್ನ ಕೊಡುವಂತ, ಪ್ರೆಷರ್ ಕೊಟ್ಟು ಮಾಡುವಂತ ಕೆಲಸವನ್ನ ಇವ್ರು ಮಾಡ್ತಾ ಇರ್ತಾರೆ ಸದಾನು. ಮನಸ್ಸೆಲ್ಲೋ ಇರುತ್ತೆ, ದೇಹ ಏನೋ ಮಾಡ್ತಾ ಇರುತ್ತೆ. ಮನಸ್ಸು ದೇಹ ಎರಡು ಕೋಆರ್ಡಿನೇಟ್ ಮಾಡಿದಾಗ, ಒಂದೇ ಕೆಲಸನ ಒನ್ ಟೈಮ್ ಮಾಡಿದಾಗ ಇವರಿಗೆ ರಿಲ್ಯಾಕ್ಸ್ ಆಗ್ತಾರೆ. ಸಿಂಗಲ್ ಟೈಮ್ ಸಿಂಗಲ್ ಟಾಸ್ಕ್ ಮಾಡಿದಾಗ ಇವ್ರ ದೇಹಕ್ಕೆ ವಿಶ್ರಾಂತಿ ಸಹ ಸಿಗುತ್ತೆ. ಮತ್ತೆ ಇವರು ಬಂದು ಬಾಯಿಗೆ ಬಂದದ್ದನ್ನ ಮಾತಾಡ್ಲೇಬೇಕದು, ಅದನ್ನ ಒಳಗೆ ಇಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇವರಿಗೆ. ಅದೇ ಕಾರಣ ಎಷ್ಟೋ ಸರಿ ಇವರು ಆ ಮಾತುಗಳಿಂದಾನೇ ನಿಷ್ಠೂರ ಆಗಿದ್ದು ಸಹ ಇದೆ. ಇವರು ಆಗುವಂತ ಒಂದು ಅವಕಾಶಗಳು ಹೆಚ್ಚಾಗಿರೋದ್ರಿಂದ ಇವರು ನಾಲ್ಗೆ ಮೇಲಿನ ಹಿಡಿತಕ್ಕಾಗಿ ಸದಾ ಹೋರಾಟ ಮಾಡ್ತಾ ಇರ್ತಾರೆ. ಇವ್ರಿಗೆ ಮಾತು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಏನೇ ಮಾತು ಬಂದ್ರೂ ಅದನ್ನ ಹೇಳಿ ಮುಗಿಸ್ಬಿಡ್ಬೇಕು. ಆ ತರದ್ದು ಸ್ವಭಾವವನ್ನ ಇವರು ಹೊಂದಿದ್ದಾರೆ. ಮತ್ತೆ ಇವರು ಹೋಲ್ಸೇಲ್ ಹೋರಾಟ ಅಂತೇಳಿ, ಅಂದ್ರೆ ಪ್ರತಿಯೊಂದನ್ನು ತಾನು ಹೋರಾಡಿ, ತಾನು ಕಷ್ಟಪಟ್ಟು ತಾನು ಅದನ್ನ ಮಾಡಿ ಜೀವನ ಮಾಡ್ಬೇಕೆ ವಿನಃ ಇವ್ರಿಗೆ ಯಾರೋ ಒಬ್ರು ಸಹಾಯ ಮಾಡ್ಲಿಕ್ಕಾಗ್ಲಿ ಅಥವಾ ಇನ್ಯಾರೋ ಒಬ್ರು
ನೀ ಮಾಡ್ಬೇಡ ಕುತ್ಕೊ, ನಾನ್ ಮಾಡ್ತೀನಿ ನಿನ್ ಪರವಾಗಿ ಅಂತ ಹೇಳುವಂಥದ್ದು ಯಾವ್ದು ಇಲ್ಲ ಇವರಿಗೆ. ಇವರು ಮಾನಸಿಕವಾಗಿ ಎಲ್ಲರೊಂದಿಗೆ ಮಾತಾಡ್ತಾ ಇರ್ತಾರೆ. ಅಂದ್ರೆ ಇವನಿಗೆ, ಈ ವ್ಯಕ್ತಿಗೆ ಇದನ್ನ ಹೇಳ್ಬೇಕು ಅದನ್ನ ಹೇಳ್ಬೇಕು, ಅವ್ನ್ ಹಿಂಗ್ ಅಂದಿದಾನಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಅವನ್ಗೆ ಏನೇನ್ ಹೇಳ್ಬೇಕು ಅನ್ನೋದನ್ನ ಮನಸ್ಸಲ್ಲೇ ಇವರು ಸದಾ ಮಾತಾಡ್ಕೊಳ್ತಾ ಇರ್ತಾರೆ. ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ತಾ ಇರ್ತಾರೆ ಇವರು ಮತ್ತೆ ಎಲ್ಲಾ ಕೆಲಸವನ್ನ, ಎಲ್ಲಾ ವಿಷಯವನ್ನ ಫಾಸ್ಟ್ ಆಗಿ ಗ್ರಾಸ್ ಮಾಡ್ತಾರೆ ಇವ್ರಿಗೆ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ, ಅಣ್ಣ ತಮ್ಮಂದ್ರ ಸಪೋರ್ಟ್ ಅಥವಾ ಬಂಧುಗಳ ಯಾವುದೇ ಸಹಾಯ ಇವ್ರಿಗೆ ಇರೋದಿಲ್ಲ. ಇವರು ಎಲ್ಲವನ್ನೂ ನಿಭಾಯಿಸ್ಬೇಕಿದ್ರೆ ಮನೆಯನ್ನ ಇವರು ಹೋರಾಟ ಮಾಡಿ, ನಿರಂತರ ಹೋರಾಟ ಮಾಡಿಯೇ ನಡೆಸ್ಬೇಕಾಗ್ತದೆ. ಹಾಗೆ ಹೇಳಿ ಈ ಜಾತಕವನ್ನ ನಾನು ಮುಗಿಸ್ತಾ ಇದ್ದೇನೆ. ಇಷ್ಟು ನನ್ಗೆ ಗುರುಗಳು ಹೇಳಿಕೊಟ್ಟಂತ ವಿದ್ಯೆಯನ್ನ ನಾನು ಈ ರೀತಿ ಅರ್ಥೈಸ್ಕೊಂಡು ಇಲ್ಲಿ ಒಂದು ಜಾತಕದ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಹರಿ ಓಂ.